ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಂತ ರಂಗನಾಥ್ ಅವರು ಜಾಯ್ನ್ ಆಗ್ತಾರೆ. ರಂಗನಾಥ್ ಅವರೇ, ಇವತ್ತು ಮುಖ್ಯಮಂತ್ರಿಗಳಿಗೆ ನೀವು ನೇರವಾಗಿ ಗಟ್ಟಿ ಸವಾಲನ್ನು ಕೇಳಿದ್ರಿ. ತುಂಬ ಕೋಪೋದ್ರಿಕ್ತವಾಗಿ ಒಂದಿಷ್ಟು ಸವಾಲುಗಳನ್ನು ಕೂಡ ಕೇಳಿದ್ರಿ. ಸಾಮಾನ್ಯವಾಗಿ ವಿಪಕ್ಷದ ಶಾಸಕರು ಮುಖ್ಯಮಂತ್ರಿಗಳನ್ನು ಈ ರೀತಿಯಾಗಿ ಕೇಳುವಂಥದ್ದು. ಆದರೆ ನಿಮ್ಮ ಇವತ್ತಿನ ಕೋಪ ನೋಡ್ತಾ ಇದ್ದರೆ ಆಡಳಿತಾರೂಢ ಪಕ್ಷದ ಶಾಸಕರಾಗಿ ಇಷ್ಟೊಂದು ಆಕ್ರೋಶ, ಸಿಟ್ಟು, ಅದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಈ ಥರ ಸಿಟ್ಟಿಂದ ಕೇಳ್ತಾ ಇರುವಂಥದ್ದು ಯಾವ ಕಾರಣ? ನೋಡಿ, ನಾನು ಸಿಟ್ಟು ಆಕ್ರೋಶ ಅಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ತಮಾಷೆಗೆ ಹೇಳಿದ್ರು, ಏನೋ ಆಕ್ರೋಶವಾಗಿ ನಮ್ಮ ಶಾಸಕರು ಕೇಳ್ತಾ ಇದ್ದಾರೆ ಅಂತ. ನನ್ನ ಕೂಗು, ನನ್ನ ಒಂದು ಏನು ಧ್ವನಿ ಎತ್ತಿರೋಂಥದ್ದು, ಒಬ್ಬ ರೈತ ತಾನು ಒಂದು ಆಶ್ರಯ ಪಡೆಯುವಂಥದ್ದು ಸರ್ಕಾರದಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ. ಇವತ್ತು ನೀವು ಸಂಘ ಸಂಸ್ಥೆಗಳಿಗೆ ಕೊಡಬೇಕಾದಂಥ ಹಣ 3 ಲಕ್ಷದಿಂದ 10 ಲಕ್ಷವರೆಗೂ ಕೊಡ್ಬೋದು ನೀವು. ಇವತ್ತು ಅಲ್ಪಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ ಅಂತ ಇದೆ. ನೀವು ಕುಣಿಗಲ್ ತಾಲೂಕಿಗೆ ಕೇವಲ 20 ಜನಕ್ಕೆ ದೀರ್ಘಾವಧಿ ಸಾಲ ಕೊಟ್ಬಿಟ್ಟು ನಾನು ಸಾಲ ಕೊಟ್ಟಿದ್ದೀನಿ ಅಂತ DCC ವ್ಯವಸ್ಥೆಯಲ್ಲಿ ಆಗ್ತಿರೋದನ್ನು ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ನಾನು ಇವತ್ತು ನೀವು ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಇಂಟರ್ವ್ಯೂನ್ ಆಗ್ಬೋದು ಅಂತ ಅವ್ರು ಹೇಳೋಂಥ ಮಾತು, ಚುನಾವಣೆ ನಡೆಯುತ್ತೆ ಅದರಿಂದ ನಮ್ಮ ಕೈಲಿದೆ ಪರಿಮಿತಿಲಿದೆ ಅಂತ ಅವ್ರು ಹೇಳೋ ಮಾತು. ನಾನು ಕೇಳ್ತೇನೆ, ಇದು ನಬಾರ್ಡಿಂದ ದುಡ್ಡು ಬರಲಿ, ಅದು ಇಂಡಿಯನ್ ಗೌರ್ಮೆಂಟಿಂದ ದುಡ್ಡು ಬರಲಿ, ಟ್ಯಾಕ್ಸ್ ಪೇಡ್ ಮನಿ ಬರೋದು, ಯಾರು ಒಬ್ಬರು ನಿಯಂತ್ರಣ ಮಾಡಬೇಕಲ್ಲ. ಇವತ್ತು ನನ್ನ ತಾಲೂಕಿಗೆ ಸುಮಾರು 15 ಜನಕ್ಕೆ ಕೊಟ್ಬಿಟ್ಟು ನಾವೆಲ್ಲ ಕೊಟ್ಟಿದ್ದೀವಿ ರೈತರಿಗೆ ಅಂತಂದರೆ, ನನ್ನ 4 ಲಕ್ಷ ಪಾಣಿ ಇದೆ, 1 ಲಕ್ಷ ಜನ ರೈತರ ಕುಟುಂಬದವರು ಇದ್ದಾರೆ. ಇದಕ್ಕೆ ಯಾರು ಉತ್ತರ ಕೇಳೋರು? ಸೊ ಆ ಕಾರಣಕ್ಕೋಸ್ಕರ ಇದನ್ನು ನಾನು ಪ್ರೈವೇಟ್ ಬಿಲ್ಲೇ ತರಲಿಕ್ಕೆ ಕೊಟ್ಟಿದ್ದೇನೆ. ಹೇಗಾದರೂ ಮಾಡಿ ಇವತ್ತು ಅವ್ರು ಗುರಿ ತೋರಿಸ್ತಾವ್ರೆ, ಏನು ರೈತರುಗಳಿಗೆ ಇಷ್ಟೇ ಕೊಡಬೇಕು ಅಂತ. ಗುರಿ ಮಾಡ್ತಿರೋರು ಯಾರು? ಟಾರ್ಗೆಟ್ನ ಅವರು DCCಲಿ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕೀಯ ಲಾಭಕ್ಕೋಸ್ಕರ, ತನ್ನ ಮತಗಳನ್ನು ಹಾಕಿಸ್ಲಿಕ್ಕೋಸ್ಕರ, ತಮ್ಮ ಮತರಕ್ಷಣೆಗೋಸ್ಕರ ಈ ಒಂದು ಸ್ವಾರ್ಥದ ಚಿಂತನೆ ಇರೋಂಥದ್ದನ್ನು ಬದಲಾವಣೆಗೋಸ್ಕರ ನಾನು ಸರ್ಕಾರದ ಒಂದು ಮಧ್ಯಸ್ಥಿಕೆಯನ್ನು ಕೇಳ್ತಾ ಇದ್ದೀನಿ. ಅದು ಮುಂದಿನ ದಿನಗಳು ಮಾಡ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ವಿಚಾರ, ನೀವು ಈಗ ಮಧುಗಿರಿನ ಕಂಪೇರ್ ಮಾಡಿದ್ರಿ, ಮಧುಗಿರಿಗೆ 1,000 ಕೋಟಿ ಕೊಡ್ತಾರೆ, ನನಗೇನು ಕೊಟ್ಟಿಲ್ಲ ಅಂತ. ಈಗ ಮಧುಗಿರಿ ಕ್ಷೇತ್ರ ರಾಜಣ್ಣ ಅವ್ರದ್ದು, ನೀವು ಪರೋಕ್ಷವಾಗಿ ರಾಜಣ್ಣ ಅವ್ರನ್ನ ಗುರಿಯಾಗಿಸಿ ಹೇಳ್ತಾ ಇದ್ದೀರಾ. ನಾನು ಈಗ ರಾಜಣ್ಣ ಅವ್ರ ಬಗ್ಗೆ ಗೌರವ ಇದೆ, ಆದರೆ ಇವಾಗ ಅವರು DCC ಅಧ್ಯಕ್ಷರು ಯಾರ್ಯಾರು ಇರ್ತಾರೆ ಪ್ರತಿ ಬಾರಿ ಈ ಥರ ಆಗ್ತಾರಂಥ ತಾರತಮ್ಯದ ವಿಚಾರದಲ್ಲಿ ಬದಲಾವಣೆಯನ್ನು, ಟ್ಯಾಕ್ಸ್ ಪೇಯ್ಡ್ ಮನಿ ಏನು ನಬಾರ್ಡಿಂದ ಬರೋಂಥದ್ದು ರೈತರಿಗೆ ಕೊಡಬೇಕಂತ ಸಾಲವನ್ನು ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಬಿಂದಿಗೆ ಇದ್ದರೆ ಎಲ್ಲರಿಗೂ ಹಂಚಿ, ಇಲ್ಲ ಒಂದು ಚಂಬು ಬಂದರೆ ಅಷ್ಟೇ ಕಡಿಮೆ ಮಾಡಿ ಎಲ್ಲರಿಗೂ ಬರೋಂಥದ್ದು ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ? ತುಮಕೂರಿನ ಇಂಟರ್ನಲ್ ಪಾಲಿಟಿಕ್ಸ್ ಇಲ್ಲಿ ಪ್ರತಿಬಿಂಬಿಸ್ತಾ ಇದೆಯಾ? ಯಾಕೆಂದರೆ ತುಮಕೂರಿನಲ್ಲಿ ಈಗಾಗಲೇ ಗೊತ್ತಿರುವಂಥದ್ದು, ನೀವಾಗಲಿ ರಾಜಣ್ಣ ಅವರು ಮುಖ್ಯಮಂತ್ರಿಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಕೂಡ. ಅಟ್ ದ ಸೇಮ್ ಟೈಮ್ ಈಗ ನೀವು DK ಶಿವಕುಮಾರ್ ಪರವಾಗಿರುವಂಥದ್ದು. ಹೀಗಾಗಿ ನಿಮ್ಮ ಇಂಟರ್ನಲ್ ಪಾಲಿಟಿಕ್ಸ್ ಇವತ್ತು ವಿಧಾನಸಭೆಯಲ್ಲಿ ಅದು ಪ್ರತ್ಯಕ್ಷ ಆಯಿತು ಅನ್ಸುತ್ತಾ? ಇಂಟರ್ನಲ್ ಪಾಲಿಟಿಕ್ಸಲ್ಲಿ ಆಗಿರುವಂಥ ಬೆಳವಣಿಗೆ ಇವತ್ತು ನಿಮ್ಮ ಮಾತಿನ ಮೂಲಕ ಗೊತ್ತಾಗ್ತಿದೆ. ನಾನು ಇದು ನಮ್ಮ ಮುಖ್ಯಮಂತ್ರಿ ವಿಚಾರದಲ್ಲಿ ಅದು ಆಂತರಿಕ ಪಕ್ಷದ ವಿಚಾರ. ನಾನು ಒಬ್ಬ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾನು ಓಟ್ ಹಾಕಿದ್ದೇನೆ, ನಮ್ಗೆ ಅವರೇ ಮುಖ್ಯಮಂತ್ರಿಗಳು. ಈಗ ನಾನು ಕೇಳ್ತಿರೋಂಥದ್ದು ರೈತರ ಬಗ್ಗೆ, ಕೃಷಿ ಸಾಲದ ಬಗ್ಗೆ. ರೈತರು ಎಲ್ಲೋಗ್ತಾರೆ ಸಾಲ ಕೇಳಿ ತೊಗೋಬೇಕಾದ್ರೆ? ಇವತ್ತು ನೀವು ಒಬ್ಬ ರೈತ ತನ್ನ ಪ್ರತಿದಿನ ಅವನು ಪ್ರತಿ ವರ್ಷದಲ್ಲಿ ದುಡಿಯೋಂಥದ್ದು 1 ಎಕರೆಗೆ 20,000 ರೂಪಾಯಿ. ಅವನ್ನೆಲ್ಲ ಒಂದು ಕಡೆ ಅದು 20,000 ರೂಪಾಯಿಲಿ ಮತ್ತೊಮ್ಮೆ ಅವ್ನು ಕೃಷಿ ಮಾಡ್ಬೇಕಾದ್ರೆ ದುಡ್ಡು ಬೇಕಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನೀವು ಭಾರತ ದೇಶದ ಒಂದು ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ 3 ಲಕ್ಷ ರೂಪಾಯಿ ಬಡ್ಡಿ ರಹಿತ, 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡ್ತಾರೆ. 10 ಲಕ್ಷ ರೂಪಾಯಿಯಿಂದ ಇವಾಗ 15 ಲಕ್ಷ ರೂಪಾಯಿ 3% ಸಾಲ ಕೊಡ್ತಾರೆ. ನನ್ನ ತಾಲೂಕಲ್ಲಿ ರೈತರಿಗೆ ಎಷ್ಟಾಗಿದೆ ಅಂತ ಅದಕ್ಕೋಸ್ಕರ ಪ್ರಶ್ನೆ ಕೇಳಿದೆ ನಾನು. ನೀವೇ ಆಶ್ಚರ್ಯ ಪಡ್ತೀರಾ. ಸುಮಾರು 5%ಇಂದ 10% ಒಳಗಡೆ ಪ್ರತಿ ವರ್ಷ ಸುಮಾರು 15 ವರ್ಷದಿಂದ ನಮ್ಮ ರೈತರಿಗೆ ಸಾಲ ಸಿಗ್ತಾಯಿಲ್ಲ. ಯಾರೋ ಒಬ್ಬ ಡೈರೆಕ್ಟರ್ ಆಗಿರೋಂಥನು ಆ ಮನುಷ್ಯ ತನ್ನ ಲಾಭಕ್ಕೋಸ್ಕರ ಹೋಗಿ DCCಯ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿ ತರೋವಂಥ ಸಮರ್ಥರಿಲ್ಲ. ನಾನೊಬ್ಬ ಶಾಸಕನಾಗಿ ನೋಡ್ತಾ ಎಷ್ಟು ದಿನ ಇರ್ಬೋದು. ಆ ಕಾರಣಕ್ಕೋಸ್ಕರನೇ ನಾನು ಚುಕ್ಕಿ ಗುರುತಿನ ಸಂಖ್ಯೆಯ ಮೂಲಕ ಪ್ರಶ್ನೆಯನ್ನು ಎತ್ತಿ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಖಾತೆ ಇದೆ. ಇದು ನೀವು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 8,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ದಾರೆ. ಸುಮಾರು 3 ಲಕ್ಷದಿಂದ 5 ಲಕ್ಷ ಬಡ್ಡಿ ರಹಿತ ಸಾಲವನ್ನು ಮಾಡಿಕೊಡ್ಬೇಕು ಅಂತ ಒಂದು ಸೂಚನೆ ಕೊಟ್ಟರು. 10 ಲಕ್ಷದಿಂದ 15 ಲಕ್ಷದವರೆಗೂ 3% ಬಡ್ಡಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಂಥದ್ದು ಕೃಷಿ ರೈತರ ಬಗ್ಗೆ ನಿಂತಿದ್ದಾರೆ. ಆ ಕಾರಣಕ್ಕೋಸ್ಕರ ಮತ್ತೊಂದು ಹೆಜ್ಜೆ ಇಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಕಳಿಯ ಪ್ರಾರ್ಥನೆಯನ್ನು ನಾನು ಸದನದಲ್ಲಿ ಮಾಡಿದೆ. ನೀವು ಮಾತಿಗೆ ಅಥವಾ ವಿಪಕ್ಷ ನಾಯಕರುಗಳು ಕೂಡ ಅದನ್ನು ಬಳಸ್ಕೊಂಡ್ರು. ವಿಪಕ್ಷ ನಾಯಕರು ಏನು ಹೇಳಿದ್ರು ಅಂದರೆ, ಈಗಾಗಲೇ ಸರ್ಕಾರದಲ್ಲಿ ಬದಲಾವಣೆ ಆಗ್ತಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ಅಂತ. ನಿಮ್ಮ ಮಾತು ನಿಮ್ಮ ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೂ ಕೂಡ ವೇದಿಕೆ ಆಯಿತು. ವಿಪಕ್ಷದವರು ಕೂಡ ಟೀಕೆ ಮಾಡ್ತಿದ್ರು. ಅಂದರೆ ಈ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೋಡ್ತೀರಿ?
ಅದೇನೋ ಹೇಳ್ತಾರಲ್ಲ ನನ್ನ ರೈತರಿಗೆ ಆಗ್ತಿರೋಂಥ ನೋವನ್ನ ನಾನು ಹೇಳ್ಕೊಂಡ್ರೆ ವಿರೋಧ ಪಕ್ಷದವರು ಅದನ್ನು ಬಳಸ್ಕೊಳೋಕ್ಕೆ ರೈತರ ಪರ ನಿಂತ್ಕೋಬೇಕೇ ಹೊರತು ಅವರು ವಿರೋಧವನ್ನು ಮಾಡಲಿಕ್ಕೆ ಪಕ್ಷದ ಲಾಭವನ್ನು ಪಡೀಲಿಕ್ಕೆ ಅವ್ರು ಬಳಸ್ಕೊಂಡಿರೋದು ತಪ್ಪು ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಕೇಳ್ತಿರೋಂಥದ್ದು ನನ್ನ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾನು ಎತ್ತಿರೋಂಥ ಪ್ರಶ್ನೆನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ತಾರತಮ್ಯನ ಬದಲಾವಣೆ ಮಾಡಿಕೊಡ್ಬೇಕು ಅಂತೇಳಿ ನಾನು ನನ್ನ ಕೂಗನ್ನು ಕೇಳಿದ್ದೇನೆ. ಅದಕ್ಕೋಸ್ಕರ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ. ಇದಿಷ್ಟು ಶಾಸಕರಾದಂಥ ರಂಗನಾಥ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ಬೆಳಗಾವಿ.